ನಗರದಲ್ಲಿ ರೋಡ್ ರೇಜ್ ಪ್ರಕರಣ ಸದ್ದು ಮಾಡುತ್ತಿರುವ ಹೊತ್ತಲ್ಲಿಯೇ ಈಗ ಮತ್ತೊಂದು ಕೇಸ್ ಕೂಡ ಬೆಳಕಿಗೆ ಬಂದಿದೆ. ರ್ಯಾಪಿಡೋ ರೈಡರ್ಸ್ ಹಾಗೆ ಆಟೋ ಡ್ರೈವರ್ಸ್ ನಡುವಿನ ಜಟಾಪಟಿ ಜೋರಾಗಿದೆ. ದೃಶ್ಯ 1, ರ್ಯಾಪಿಡೋ ಚಾಲಕನ ಹೆಲ್ಮೆಟ್ ಪೀಸ್. ದೃಶ್ಯ 2, ರ್ಯಾಪಿಡೋ ಚಾಲಕನ ಮೇಲೆ ಹಲ್ಲೆಗೆ ಯತ್ನ. ದೃಶ್ಯ 3, ನಡು ರಸ್ತೆಯಲ್ಲಿ ಬಡಿ. ದೃಶ್ಯ 4, ರ್ಯಾಪಿಡೋ ಚಾಲಕ ಕಣ್ಣೀರು. ಇದು ಕಳೆದ ಕೆಲ ತಿಂಗಳಿನಿಂದ ರ್ಯಾಪಿಡೋ ಚಾಲಕರ ಮೇಲೆ ನಡೆದಿದೆ ಎನ್ನಲಾದ ಕೆಲವೊಂದು ಹಲ್ಲೆಯ ಸಂಬಂಧಪಟ್ಟಂತಹ ದೃಶ್ಯಗಳು. ಇಂದಿರಾನಗರದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ನಡೆದಿದ್ದು, ಈ ಸಂಬಂಧ HSR ಲೇಔಟ್ ಠಾಣೆಯಲ್ಲಿ NCR ಕೂಡ ದಾಖಲಾಗಿದೆ. ರ್ಯಾಪಿಡೋ ವರ್ಸಸ್ ಆಟೋ ಡ್ರೈವರ್ಸ್ ಜಟಾಪಟಿ. ಕೆಲವೊಂದು ಆಟೋ ಚಾಲಕರು ಬೇಕಂತಲೇ ರ್ಯಾಪಿಡೋ ಬುಕ್ ಮಾಡಿ ಆಟೋ ಚಾಲಕರು ರ್ಯಾಪಿಡೋ ಚಾಲಕರ ಮೇಲೆ ಹಲ್ಲೆ ಮಾಡ್ತಾರೆಂಬ ಆರೋಪ ಕೇಳಿ ಬಂದಿದೆ. ಇವ್ರು ನೋಡ್ತಾರೆ, ಅವನು ಸ್ವಲ್ಪ ಒಂಚೂರು ಏನಾದ್ರು ಹಳೆಯ ಗಾಡಿ ಇಟ್ಕೊಂಡು ಒಂಚೂರು ಶಾಬಿ ಆಗಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದು. ಅವ್ನು ಏನ್ ಮಾಡಿದ್ರು ಫೈಟ್ ಬ್ಯಾಕ್ ಮಾಡಲ್ಲ ಅನ್ನೋ ತರ. ಬಟ್ ಇವರು ರೈಡರ್ಸ್ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಅವ್ರ ಬ್ಯಾಕ್ ಗ್ರೌಂಡ್ ಆಪಲ್ಲಿ 112 ಇಂಡಿಯಾ ಆ್ಯಪ್ ಇಟ್ಕೋಬೇಕಷ್ಟೇ. ರೈಲ್ವೆ ಸ್ಟೇಷನ್ ಹತ್ರ ಏನಾಗಿದೆ, ಯಾರೊಬ್ಬ ರೈಡರ್ಗೆ ಅವನಿಗೆ ಅಷ್ಟೊಂದು ಎಜುಕೇಟೆಡ್ ಇಲ್ವೇನೋ ಗೊತ್ತಿಲ್ಲ, ಇವನು ಸೇಮ್ ಒಂದು ಆಟೋ ಅಲ್ಲಿ 4 ಜನ ಗ್ಯಾಂಗ್ ಅಪ್ ಮಾಡ್ಕೊಂಡು ಫೋನ್ ಪೇನಲ್ಲಿ ದುಡ್ಡು ಇಸ್ಕೊಂಡಿದ್ದಾರೆ. ಕೆಲ ಆಟೋ ಚಾಲಕರ ನಡೆಯಿಂದ ರ್ಯಾಪಿಡೋ ರೈಡರ್ಸ್ ರಾತ್ರಿಯ ಪ್ರಯಾಣದ ವೇಳೆ ಭಯದಲ್ಲಿಯೇ ಬದುಕುವಂತಾಗ್ತಿದೆ. ಇಂತಹ ಹಲ್ಲೆಯಿಂದ ತಪ್ಪಿಸಿಕೊಳ್ಳಲು ರ್ಯಾಪಿಡೋ ಡ್ರೈವರ್ಸ್ ತಮ್ಮ ಸೇಫ್ಟಿಗೆ ಹೆಚ್ಚು ಒತ್ತನ್ನ ಕೊಡ್ತಿದ್ದಾರೆ. ರಾತ್ರಿ ತಮ್ಮ ಸುರಕ್ಷತೆಗೆ ಪೆಪ್ಪರ್ ಸ್ಪ್ರೇಯನ್ನು ಕೂಡ ತಗೊಂಡು ಹೋಗ್ತಿದ್ದಾರೆ. ಒಂದ್ ಕಡೆ ರ್ಯಾಪಿಡೋ ಬ್ಯಾನ್ ಆಗ್ಬೇಕಂತ ಖಾಸಗಿ ಸಾರಿಗೆ ಒಕ್ಕೂಟ ಧ್ವನಿ ಮೊಳಗಿಸಿದೆ. ಮತ್ತೊಂದು ಕಡೆಯಲ್ಲಿ ರ್ಯಾಪಿಡೋ ಚಾಲಕರು ತಮ್ಮ ಮೇಲೆ ಆಟೋ ಚಾಲಕರು ಹಲ್ಲೆ ಮಾಡ್ತಾರೆಂದು ಆರೋಪ ಮಾಡ್ತಿದ್ದಾರೆ. ರ್ಯಾಪಿಡೋ ಟ್ಯಾಕ್ಸಿ ವಿಚಾರ ಇನ್ನೂ ಕೋರ್ಟ್ನಲ್ಲಿದೆ. ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಅಡ್ಡಿಪಡಿಸಿದ್ರೆ ಕ್ರಮ ಕೈಗೊಳ್ಳಿ ಅಂತ ಗೃಹ ಇಲಾಖೆಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ನೀಡಿದೆ. ಇದೆಲ್ಲದರ ನಡುವೆ ಕೆಲ ಆಟೋ ಚಾಲಕರ ಈ ನಡೆ ಎಷ್ಟು ಸರಿ ಅನ್ನೋದು ರ್ಯಾಪಿಡೋ ಚಾಲಕರ ಪ್ರಶ್ನೆ. ಬರ್ತಾ ಪರಪ್ಪನ ಅಗ್ರಹಾರ ಜೈಲು ಹೋಟೆಲ್ ಆಗ್ತಾ ಇದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಮೊನ್ನೆ ದರ್ಶನ್ಗೆ KFC ಚಿಕನ್ ಕೊಟ್ಟಿರುವಂತ ಈ ಅಧಿಕಾರಿಗಳು ಈಗ ಮತ್ತೋರ್ವ ಪ್ರಭಾವಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇದ್ದಾರಂತೆ. ಮೊನ್ನೆ ದರ್ಶನ್ಗೆ, ಇಂದು ಪ್ರಜ್ವಲ್ಗೆ ಚಿಕನ್. ಜೈಲಿನಲ್ಲಿ ಕಾಸು ಕೊಟ್ರೆ ಟೇಸ್ಟಿ ಫುಡ್. ಪರಪ್ಪನ ಅಗ್ರಹಾರ ಜೈಲ್ ರಾಜ್ಯದ ಪ್ರಮುಖ ಬಂದಿಖಾನೆ. ಇಲ್ಲಿ ಬಹುತೇಕ ಸೆಲೆಬ್ರಿಟಿಗಳೇ ಕಂಬಿ ಎಣಿಸ್ತಿದ್ದಾರೆ. ಆದ್ರೆ ಈಗೀಗ ಇದು ಜೈಲಿಗಿಂತ ಹೋಟೆಲ್ ಅನ್ನೋ ರೀತಿ ಕಾರ್ಯನಿರ್ವಹಿಸ್ತಾ ಇದೆ. ಹೌದು, ಪರಪ್ಪನ ಅಗ್ರಹಾರ ಜೈಲಿಗೆ ಇತ್ತೀಚೆಗೆ ಘಟಾನುಘಟಿಗಳು ಹೋಗಿ ಸೇರಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಜೈಲಿನ ಕೆಲವು ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಜೈಲಿನಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ಸಿಬ್ಬಂದಿ ಹಣ ಪಡೆದು ದರ್ಶನ್ ಹಾಗೂ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣಗೂ ಕೂಡ ನಾನ್ ವೆಜ್ ಸಪ್ಲೈ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಮನೆ ಊಟ ಪ್ರತಿದಿನ ಕೊಡ್ಲಾಗ್ತಾ ಇದೆ. ಆದ್ರೆ ಇದರ ಜೊತೆಗೆ ಹೊರಗಡೆಗೆ ಟೇಸ್ಟಿ ಚಿಕನ್ ಕೂಡ ಸಿಗ್ತಾ ಇದೆ. ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ಜೈಲ್ ಗೇಟ್ ಬಳಿ ಬಂದು ಅದನ್ನ ತೆಗೆದುಕೊಂಡು ಹೋಗಿ ಒಳಗೆ ಪ್ರಜ್ವಲ್ ರೇವಣ್ಣಗೆ ನೀಡಿದಾರಂತೆ. ಪರಪ್ಪನ ಅಗ್ರಹಾರ ಜೈಲು ಇತ್ತೀಚೆಗೆ ಹೈಟೆಕ್ ಹೋಟೆಲ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗಿದ್ದು, ಬಂದಿಖಾನೆ ನಿಯಮಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಜೈಲಿನಲ್ಲಿ ಇದ್ರೂ ಕೂಡ ಈ ಕಿಲ್ಲರ್ ಲೇಡಿ ಮಾತ್ರ ತನ್ನ ಖತರ್ನಾಕ್ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ದಾಸ್ನನ್ನ ಪದೇ ಭೇಟಿಯಾಗ್ತಾ ಇರುವಂತ ವಿಜಯಲಕ್ಷ್ಮಿ ಬಗ್ಗೆ ಕುಟುಂಬದ ಮೂಲಕ ಮಾಹಿತಿಯನ್ನ ಕಲೆ ಹಾಕೋಕೆ ಮುಂದಾಗಿದ್ಲು. ಆದ್ರೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಪವಿತ್ರ ಫ್ಯಾಮಿಲಿ ಅಲರ್ಟ್ ಆಗಿದೆ.
ಪವಿತ್ರ ಫ್ಯಾಮಿಲಿ ಅಲರ್ಟ್. ಸೋಮವಾರ ಬದಲು ಮಂಗಳವಾರ ಕುಟುಂಬ ಭೇಟಿ. ಅಲ್ಲೆಲ್ಲೆಲ್ಲೆಲ್ಲೆ, ಏನ್ ಸ್ಟೈಲು, ಏನ್ ಲುಕ್ಕು. ಬಡ್ಡೆ ಹುಡುಗರ ನಿದ್ದೆಗೆಡಿಸೋ ಈ ಚೋರಿ ಪವಿತ್ರ ಗೌಡ ಈಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾಳೆ. ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಜೈಲಲ್ಲಿ ತಂಗಳು ಮುದ್ದೆ ಮುರಿತಾ ಇದ್ದಾಳೆ. ಈಕೆ ಜೈಲಿನ ಹೊರಗೂ ಒಳಗೂ ದರ್ಶನ್ ಹಾಗೂ ಅವರ ಕುಟುಂಬಸ್ಥರನ್ನ ಫಾಲೋ ಮಾಡ್ತಾ ಇದ್ಲು. ಇಷ್ಟಕ್ಕೆ ಆಗಿದ್ರೆ ಓಕೆ, ಆದ್ರೆ ಈಕೆಯ ಕುಟುಂಬ ಕೂಡ ದರ್ಶನ್ ಫ್ಯಾಮಿಲಿಯನ್ನ ಬೆನ್ನು ಬಿದ್ದಂತಾಗಿತ್ತು. ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ದರ್ಶನ್ನ ಜೈಲಿನಲ್ಲಿ ಭೇಟಿ ಬಳಿಕ ಪವಿತ್ರಾಳನ್ನ ಆಕೆಯ ಕುಟುಂಬ ಭೇಟಿಯಾಗ್ತಾ ಇತ್ತು. ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಭೇಟಿ ಬಗ್ಗೆ ಮಗಳು ಪವಿತ್ರಾಗೆ ಮಾಹಿತಿ ನೀಡ್ತಾ ಇದ್ರು. ಇದರಿಂದ ಎಲ್ಲಿ ದರ್ಶನ್ ಕೈ ತಪ್ಪಿ ಹೋಗ್ತಾನೋ ಎಂದು ಕೈ ಇಸುಕ್ತಾ ಇದ್ಲು. ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಜೈಲಿನ ಒಳಗೆ ಏನೇನಾಗ್ತಾ ಇತ್ತು ಅಂತ ಬಹಿರಂಗ ಮಾಡಿತ್ತು. ಆದ್ರೀಗ ಪವಿತ್ರ ಫ್ಯಾಮಿಲಿ ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡಿದೆ. ಸೋಮವಾರ ಬದಲು ಮಂಗಳವಾರ ಪವಿತ್ರಾಳನ್ನ ಭೇಟಿ ಮಾಡಲು ಸಮಯ ಬದಲಾಯಿಸಿಕೊಂಡಿದೆ. ಈ ಹಿಂದೆಯೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗಿ ಹೊರಬರುವ ಸಮಯದಲ್ಲೇ ಪವಿತ್ರ ಕುಟುಂಬ ಮುಖಾಮುಖಿಯಾಗ್ತಾ ಇತ್ತು. ಅವರ ಮುಖ ನೋಡೋಕ್ಕೂ ಬೇಜಾರಾಗುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಜೈಲು ಪೊಲೀಸರ ಬಳಿ ನೋವನ್ನ ವಿಜಯಲಕ್ಷ್ಮಿ ಹೊರಹಾಕಿದ್ರು. ಈ ಎಲ್ಲ ಮಾಹಿತಿಯನ್ನ ತಿಳಿದುಕೊಂಡ ಲಿಪ್ಸ್ಟಿಕ್ ರಾಣಿ ಪವಿತ್ರ ಕುಟುಂಬ ದಿನ ಬದಲಿಸಿ ಮಂಗಳವಾರ ಭೇಟಿ ಮಾಡ್ತಾ ಇದೆ. ಕಳೆದ 2 ವಾರದಿಂದ ಮಂಗಳವಾರ ಜೈಲಿಗೆ ಬರ್ತಾ ಇರುವ ಕುಟುಂಬ ಆಕೆಯನ್ನ ಭೇಟಿಯಾಗ್ತಾ ಇದೆ. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.